ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಮನೆಯಲ್ಲೇ ವಾಂಗಿಬಾತ್ ಪೌಡರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 5ರಿಂದ 6 ಚಕ್ಕೆ, 2 ಟೀ ಸ್ಪೂನ್ ಕಾಳುಮೆಣಸು, 1 ಜಾಪತ್ರೆ ಕಾಯಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ, 3ರಿಂದ 4 ಟೀ ಸ್ಪೂನ್ ಜೀರಿಗೆ, 4 ಏಲಕ್ಕಿ, ಸ್ಟಾರ್ ಹೂವು 5ರಿಂದ 6, ಮೆಂತ್ಯ ಕಾಳು 2 ಟೀ ಸ್ಪೂನ್, 2 ಟೀ ಸ್ಪೂನ್ ಲವಂಗ, 10ರಿಂದ 12 ಮರಾಠಿ ಮೊಗ್ಗು. ಇದಿಷ್ಟನ್ನು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ, ಸೊ ಸ್ಟೋರ್ ಕೂಡ ಮಾಡ್ಬೋದು ಪುಡಿನ. ನಾನು ಪ್ಯಾನ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಕಡಲೆಬೇಳೆ 1 ಕಪ್ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಉದ್ದಿನಬೇಳೆ 1 ಕಪ್ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎರಡು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇಟ್ಕೊಂಡಿದ್ದಂಥ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಎಲ್ಲನೂ. ಸೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೂಲ್ ಆಗೋದಕ್ಕೆ ಬಿಡೋಣ. ಅದು ವಾಂಗಿಬಾತ್ ಪುಡಿ ಮಾಡೋದ್ರ ಮಧ್ಯೆ ನನ್ನ ಮಗ ಕೂಡ ನನಗೆ ಫುಲ್ಲು ಹೆಲ್ಪ್ ಮಾಡಿಕೊಟ್ಟ. ಕಾಯಿ ತುರಿಯೋದಾಗಲಿ, ಟೊಮೆಟೊ ಕಟ್ ಮಾಡೋದಾಗಲಿ. ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ 5 ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ. ನಂತರ ಖಾರದ ಪುಡಿ ಹಾಕ್ತಾಯಿದ್ದೀನಿ 5 ಸ್ಪೂನು. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಮಾಡಿ ಪುಡಿ ಮಾಡಿಸಿರೋ ಅಂಥದ್ದು. ಒಂದು ಮೀಡಿಯಮ್ ಸೈಜ್ ಕೊಬ್ಬರಿನ ಫುಲ್ಲು ತುರಿದಿಟ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಲ್ಲನೂ ಸ್ವಲ್ಪನೂ ನೀರು ಹಾಕ್ತಾನೆ ರುಬ್ಬಬೇಕು. ಪೌಡರ್ ರೀತಿ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಅಂತಿದೆ ಫುಲ್ಲು ವಾಂಗಿಬಾತ್ ಸ್ಮೆಲ್ಲು. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮನೆಯಲ್ಲೇ ಮಾಡಿಕೊಂಡ್ರೆ. ಈಗ ಅಂಗಡಿಲಿ ತರೋದೆಲ್ಲ ಆಲ್ಮೋಸ್ಟ್ ಪ್ರಿಸರ್ವೇಟಿವ್ಸಿಂದ ಸ್ಟೋರ್ ಮಾಡಿರ್ತಾರೆ. ಅದ್ರ ಬದಲು ನಾವು ಡೈರೆಕ್ಟ್ ಮನೆಯಲ್ಲೇ ಪುಡಿ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ರೆಡಿಮೇಡ್ ಪೌಡರ್ ಯೂಸ್ ಮಾಡಿ ಡೈರೆಕ್ಟ್ ಕುಕ್ಕರಲ್ಲಿ ಮಾಡ್ತಾರೆ ವಾಂಗಿಬಾತ್ನ, ಪಲಾವ್ ಟೈಪು. ಬಟ್ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ನಾನು ಗೊಜ್ಜು ಟೈಪ್ ಹೇಳ್ಕೊಡ್ತಾಯಿದ್ದೀನಿ. ಒಂದು ಬಾಣಲಿಲಿ ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ನಂತರ ಜಬ್ಬಿಟ್ಕೊಂಡಿರೋ ಒಂದು 5 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೋಬೇಕು. 1 ನೈಟ್ ನೆನೆಸಿಟ್ಟಿರೋ ಅಂಥ ಬಟಾಣಿ ಹಾಕ್ಕೋಬೇಕು. ಡೈರೆಕ್ಟ್ ಎಣ್ಣೆಗೆ ಹಾಕಿದ್ರೆ ಬೇಗ ಬೇಯುತ್ತೆ. ಆನಂತರ ಒಂದು 10 ಗ್ರೀನ್ ಚಿಲ್ಲೀಸ್ ಹಾಕಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಈರುಳ್ಳಿ, ಚಾಪ್ಡ್ ಈರುಳ್ಳಿ ಹಾಕಬೇಕು. ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಬಾಡಿಸ್ಕೋಬೇಕು. ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಅದು ಬಾಡಿಸ್ಕೊಂಡು ಟೊಮೆಟೊ ಹಾಕ್ಕೋಬೇಕು. ಒಂದು 7-8 ಟೊಮೆಟೊ ತೊಗೊಂಡಿದ್ದೀನಿ ನಾನು, ಜಾಸ್ತಿ ಮಾಡ್ತಾ ಇರೋದ್ರಿಂದ. ಆನಂತರ ಮೈಸೂರು ಬದನೆಕಾಯಿ ಹಚ್ಚಿಟ್ಕೊಂಡಿರೋ ಅಂಥ ಮೈಸೂರು ಬದನೆಕಾಯಿ ಹಾಕಬೇಕು ಲಾಸ್ಟಲ್ಲಿ. ಯಾಕಂದರೆ ಬೇಗ ಬೆಂದೋಗ್ಬಿಡುತ್ತೆ ಅನ್ನೋ ರೀಸನ್ನಿಗೆ. ನಾವು ಮಾಡಿರುವಂತಹ ವಾಂಗಿಬಾತ್ ಪೌಡರನ್ನು ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಬೇಕು. ಚೆನ್ನಾಗಿ ಆ ಮಸಾಲೆ ಎಲ್ಲ ಬೇಯಬೇಕು. ನಾವು ಕಡಲೆಬೇಳೆ, ಉದ್ದಿನಬೇಳೆ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗುತ್ತೆ, ತಳ ಹಿಡಿಯುತ್ತೆ. ಸ್ವಲ್ಪ ಕೈ ಆಡ್ತಾನೆ ಇರಬೇಕು. ಅದಾದ ನಂತರ ಹುಣಸೆ ಹುಳಿ ಬಿಡಬೇಕು. ಒಂದು ಹಿಡಿಯಷ್ಟು ತಗೊಂಡಿದ್ದೀನಿ ನಾನು ಹುಣಸೆ ಹಣ್ಣನ್ನ. ತುಂಬ ಜಾಸ್ತಿ ಗೊಜ್ಜು ಮಾಡ್ತಾ ಇರೋದ್ರಿಂದ. ಚೆನ್ನಾಗೆಲ್ಲ ಬೆಂದ ಮೇಲೆ ಸ್ವಲ್ಪ ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಗೊಜ್ಜು ರೆಡಿ ಆಗಿದೆ. ಈಗ ವೈಟ್ ರೈಸ್ ಜೊತೆ ಗೊಜ್ಜನ್ನ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡಿ ನಾನು ನನ್ನ ಹಸ್ಬೆಂಡಿಗೆ ಸರ್ವ್ ಮಾಡಿದೆ. ಅವರು ಅದನ್ನು ಟೇಸ್ಟ್ ಮಾಡಿ ಏನಂತ ಹೇಳಿದ್ರು ಅಂತ ನೀವೇ ನೋಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ನಾನು ಬೇಜಾನ್ ಹೋಟ್ಲಲ್ಲಿ ಕೆಲಸ ಮಾಡಿದ್ದೀನಿ. ಈ ಥರ ಟೇಸ್ಟ್ ಯಾವ ಹೋಟ್ಲಲ್ಲೂ ಕೊಡೋಲ್ಲ. ಸಖತ್ತಾಗಿ ಮಾಡಿದ್ದೆ ಚಿನ್ನು.